ಹಾಯ್, ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನು ಬಳಸಿ ಒಂದು ಅದ್ಭುತವಾದ ಸ್ವಾದಿಷ್ಟಕರವಾದ ರುಚಿಯಾಗಿರೋವಂಥ ಒಂದು ಗ್ರೇವಿನ ಮನೆಯಲ್ಲೇ ನೀವು ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲ, ನಾನು ನಿಮಗೆ ಬೆಟ್ ಮಾಡಿ ಹೇಳ್ತೀನಿ, ಈ ಥರ ಒಂದು ಗ್ರೇವಿನ ನೀವು ಖಂಡಿತ ಟ್ರೈ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಗೀ ರೈಸು, ಜೀರಾ ರೈಸು, ರೋಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುವಂಥ ಕಾಂಬಿನೇಷನ್ ಇದು. ಯಾವುದಪ್ಪ ಗ್ರೇವಿ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರೆಸಿದ್ರು ಅದ್ಭುತ ರುಚಿ ಕೊಡುವಂಥ ಉಂಡೆ ಈರುಳ್ಳಿ, ಸ್ಪೈಸಿ ಆಗಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಹುಳಿ ಕೊಡುವಂಥ ಟೊಮೆಟೊ, ಜೊತೆಗೆ ಸ್ವೀಟ್ನೆಸ್ ಕೊಡುವಂಥ ಸ್ವಲ್ಪ ಸ್ವೀಟ್ ಕಾರ್ನ್ನ ಬಳಸಿ ಒಂದು ಒಳ್ಳೆ ಗ್ರೇವಿನ ಮಾಡ್ತಾಯಿದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ. ಇಷ್ಟು ಕ್ರೀಮಿಯಾಗಿರೋ, ಇಷ್ಟು ಟೇಸ್ಟಿಯಾಗಿರೋ ಅಂಥ ಒಂದು ಗ್ರೇವಿನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಬನ್ನಿ ಈ ಕರಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಕಪ್ಪಷ್ಟು ಸಣ್ಣ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಅಂತ ಏನು ಹೇಳ್ತಾರೆ, ಅದನ್ನು ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. 1 ಕಪ್ ಕಾರ್ನು, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊನ ದಪ್ಪದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ಒಂದು ಮಸಾಲೆನ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 2 ಹಸಿಮೆಣಸಿನಕಾಯಿ, ಶುಂಠಿನ ಜಜ್ಜಿ ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕ್ರೀಮಿಯಾಗಿರಲಿ, ಸ್ಪೈಸಿಯಾಗಿರಲಿ, ಟೇಸ್ಟಿಯಾಗಿರಲಿ ಅಂತ ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ. 1 ಕಪ್ ಮೊಸರಿಗೆ ಡ್ರೈ ಮಸಾಲ ಪೌಡರ್ಸ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಸಬ್ಜಿ ಮಸಾಲ, 1 ಸ್ಪೂನ್ ಕಿಚನ್ ಕಿಂಗು ಮತ್ತು 1 ಸ್ಪೂನು ಹಸಿಮೆಣ್ಸಿನ ಪುಡಿ ಎಲ್ಲನೂ ಮೊಸರಿಗೆ ಹಾಕಿ ಈ ಥರ ಬೀಟರ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 3 to 4 ಮಿನಿಟ್ಸ್ ಈ ಥರ ಬೀಟ್ ಮಾಡಿದ್ರೆ ಮೊಸರು ಜೊತೆಗೆ ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಬನ್ನಿ ಈಗ ಫಟಾಫಟ್ ಅಂತ ಈ ಗ್ರೇವಿನ ಮಾಡಿಬಿಡೋಣ. ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ ಫಸ್ಟು ಉಂಡೆ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ, ಕ್ಯಾಪ್ಸಿಕಮ್ಮು ಜೊತೆಗೆ ಸ್ವಲ್ಪ ಕಾರ್ನ್ನ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ದು ಕಲರ್ ಚೇಂಜ್ ಆಗಿ ಕಾರ್ನ್ದು ಸ್ವಲ್ಪ ಫ್ಲಫಿನೆಸ್ ಬಂದ ತಕ್ಷಣ ಇದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಒಂದು ಪಾತ್ರೆಗೆ. ಇದನ್ನು ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಬೇಗ ಬೆಂದೋಗುತ್ತೆ. ಇದು ತುಂಬ ಹೊತ್ತು ನೀರೆಲ್ಲ ಹಾಕಿ ಬೇಯಿಸಬಾರ್ದು, ಇದು ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ. ನೆಕ್ಸ್ಟ್ ಈಗ ಅದೇ ಉಳಿದಿರುವಂಥ ಎಣ್ಣೆಗೆ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನು ಸೋಂಪನ್ನು ಹಾಕಿ ಒಂದು ಸಣ್ಣ ಒಗ್ಗರಣೆಯನ್ನು ಇದನ್ನು ಮಾಡ್ಕೊತಾ ಇದ್ದೀನಿ. ಈಗ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಬಾಡಿಸಿ ಅದಕ್ಕೆ ನೆಕ್ಸ್ಟು 1 ಕಪ್ ಟೊಮೆಟೊನ ಆ್ಯಡ್ ಮಾಡಿ, ಟೊಮೆಟೊ ಬೇಯೋವರೆಗೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಮೊಸರಿಗೆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಿ ಮೊಸರಲ್ಲಿರೋ ನೀರು ಹೋಗೋವರೆಗೂ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಆನಿಯನ್, ಕ್ಯಾಪ್ಸಿಕಮ್ಮು, ಕಾರ್ನ್ ಹಾಕಿ ಒಂದು 2 ರಿಂದ 3 ನಿಮಿಷ ಹುರಿಬೇಕಾಗುತ್ತೆ. ನೆಕ್ಸ್ಟ್ 1 ಸ್ಪೂನ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ದಂಗೆ ಈ ರೀತಿ ಕದರಿ ಒಂದು ಸ್ಲೈಮ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಗ್ರೇವಿಗೆ ಆ್ಯಡ್ ಮಾಡಿದ್ರೆ ಒಂದು ಒಳ್ಳೆ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ ಗ್ರೇವಿಗೆ. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನಿಲ್ಲಿ 1 ಸ್ಪೂನ್ನಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿಗೆ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಜೊತೆಗೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುವಂಥ ಬೇಬಿ ಆನಿಯನ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಈಸಿಯಾಗಿ ರೆಡಿ ಆಗುತ್ತೆ. ಎನಿ ಟೈಮ್ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ಇದು. ಅಷ್ಟೇ ಅಲ್ಲ, ಮನೇಲಿರೋ ಎಲ್ರಿಗೂ ಇಷ್ಟ ಆಗುವಂಥ ಗ್ರೇವಿ, ಸ್ವಲ್ಪನೂ ಕಾಂಪ್ಲಿಕೇಶನ್ ಇಲ್ಲದೆ ಈಸಿಯಾಗಿ 10 ನಿಮಿಷದಲ್ಲಿ ಮನೆಯಲ್ಲಿ ಸಿಕ್ಕುವಂಥ ಪದಾರ್ಥಗಳನ್ನು ಬಳಸಿ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸಿಪಿನ ರೆಡಿ ಮಾಡ್ಬೋದು. ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂದರೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡೋ ಬದಲು ಈ ಥರ ಇನ್ಸ್ಟೆಂಟ್ ರೆಸಿಪಿನ ಟ್ರೈ ಮಾಡಿ, ನಿಮಗೆ ಕಾಂಪ್ಲಿಮೆಂಟ್ ಸಿಗೋದಂತೂ ಖಂಡಿತ. ಹಾಗೆ ಈ ರೆಸಿಪಿ ಹೇಗೆ ಬಂತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.